ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ಇದ್ದ ಹುಡುಗಿಯು ಬಿಟ್ಟೋದ್ಲು ಅನ್ನೋ ಹುಡುಗರಿಗೆ, ಬಿಟ್ಟೋದ ಚಿಟ್ಟೆಯನ್ನ ನೆನೆಸ್ಕೊಂಡು ಒಂಟಿಯಾಗಿ ಬದುಕೋರಿಗೆ, ಪ್ರೀತಿಯಲ್ಲಿ ಫೇಲ್ ಆಗಿ ಈ ಹುಡುಗಿರ್ ಸಾವಾಸನೆ ಬೇಡಪ್ಪ ಅನ್ನೋರಿಗೆ, ನನಗೆ ಒಂದು ಹುಡುಗಿ ಸಿಗಲಿಲ್ವಲ್ಲ ಗುರು ಅಂತ ಕೊರಗ್ತಾ ಇರೋರು ಈಗ ಚಿಂತೆ ಬಿಟ್ಬಿಡಿ. ಯಾಕೆಂದ್ರೆ ಕ್ವಾಟ್ಲಿನೇ ಕೊಡದೆ ನೀವು ಹೇಳ್ದಂಗೆ ಕೇಳೋ ಹುಡುಗಿ ಇಲ್ಲಿದ್ದಾಳೆ ನೋಡಿ. ಆಕೆಯ ಹೆಸರು ಆರ್ಯ ಅಂತ. ನಾವೆಲ್ಲ ಕೆಲಸ ಮಾಡೋ ಜಾಗಕ್ಕೂ ರೋಬೋಗಳು ಬಂದಿದೆ. ಹಾಯ್ ಬಾಯ್ ಹೇಳೋ ರೋಬೋಗಳನ್ನ ಕಂಡಾಗಿದೆ. ಆದರೆ ಪ್ರೇಯಸಿಯಾಗಿ ನಮ್ಮ ಜೊತೆಯಲ್ಲೇ ಇರೋ ರೋಬೋನ ನೀವೆಲ್ಲರೂ ನೋಡಿದ್ದೀರಾ? ಇಲ್ಲ ತಾನೆ. ನಮಗೆಲ್ಲ ಯಾರು ಬೀಳ್ತಾರೆ ಗುರು ಅನ್ನೋರಿಗೆ ಇನ್ಮುಂದೆ ಯೋಚನೆ ಬೇಡ. ಯಾಕೆಂದ್ರೆ ನನಗೆ ಹುಡುಗಿಯರೇ ಸಿಕ್ಕಿಲ್ಲ ಅಂತ ಗೋಳಾಡುವವರಿಗೆ ಇದೀಗ ಹುಡುಗಿಯರಂತೆಯೇ ವರ್ತಿಸುವ AI ರೋಬೋಟ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅಮೆರಿಕ ಮೂಲದ ಟೆಕ್ ಕಂಪನಿ ರಿಯಲ್ ಬೋಟಿಕ್ಸ್ ಮಹತ್ವದ ಆವಿಷ್ಕಾರ ಮಾಡಿದೆ. ಈ ಕಂಪನಿ ತಯಾರಿಸಿದ AI ರೋಬೋಟ್ ಮನುಷ್ಯರ ರೀತಿಯಲ್ಲಿಯೇ ಭಾವನೆಗಳನ್ನು ವ್ಯಕ್ತಪಡಿಸುತ್ತಂತೆ. ಜನರು ಹೇಗೆಲ್ಲ ಕೆಲಸ ಮಾಡ್ತಾರೆ ಅದೇ ರೀತಿ ಇದು ಮಾಡುತ್ತೆ ಅಂತ ಹೇಳ್ಕೊಂಡಿದೆ. ಲಾಸ್ ವೇಗಸ್ನಲ್ಲಿ ನಡೆದ ಎಲೆಕ್ಟ್ರಾನಿಕ್ಸ್ ಎಕ್ಸಿಬಿಷನ್ನಲ್ಲಿ AI ಆರ್ಯಾಳನ್ನ ಜಗತ್ತಿಗೆ ಪರಿಚಯಿಸಲಾಗಿದೆ. ಹುಡುಗಿಯರ ರೀತಿಯೇ ವರ್ತಿಸುವಂತೆ ವಿಶಿಷ್ಟ ಟೆಕ್ನಾಲಜಿಯೊಂದಿಗೆ AI ರೋಬೋಟ್ ಆರ್ಯಾವನ್ನ ಡೆವಲಪ್ ಮಾಡಲಾಗಿದೆ. ಪುರುಷರ ಜೊತೆ ಹೇಗೆ ರೊಮ್ಯಾಂಟಿಕ್ ಆಗಿ ಇರಬೇಕು ಅಂತ ಫೀಡ್ ಮಾಡಲಾಗಿದೆ. ಪ್ರೀತಿ ವ್ಯಕ್ತಪಡಿಸುವ ವೇಳೆ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ ಹೇಗಿರಬೇಕು ಅಂತಾನೂ ಇದಕ್ಕೆ ಕಲಿಸಲಾಗಿದೆಯಂತೆ. ಜಾಗತಿಕ ಮಟ್ಟದಲ್ಲಿ ಪುರುಷರು ಎದುರಿಸುವ ಒಂಟಿತನವನ್ನ ಹೋಗಲಾಡಿಸುವ ಉದ್ದೇಶದಿಂದಲೇ ಈ ರೋಬೋ ಮಾಡಿದ್ದೇವೆ ಅಂತ ಕಂಪನಿ ಹೇಳ್ಕೊಂಡಿದೆ. ಅಂದಹಾಗೆ ಈ AI ರೊಮ್ಯಾಂಟಿಕ್ ರೋಬೋಟ್ ಬೇಕು ಅಂದರೆ 1.5 ಕೋಟಿ ಪಾವತಿಸಬೇಕಾಗಿದೆ. ಈಗಾಗಲೇ AI ತಂತ್ರಜ್ಞಾನದ ಕ್ರಾಂತಿಕಾರಿ ಬೆಳವಣಿಗೆಯೊಂದಿಗೆ ಜನರು ಮಾಡಬೇಕಾದ ಅನೇಕ ಕೆಲಸಗಳ ಜಾಗಕ್ಕೆ ರೋಬೋಟ್ ಬಂದು ಕೂತಿವೆ. AI ರೀತಿಯ ರೋಬೋಟ್ಗಳು ಏಕಾಂತವನ್ನ ನೀಗಿಸುತ್ತವೆ ಅಂತ ಹೇಳಲಾಗ್ತಿದ್ರು. ಇದಕ್ಕೆಲ್ಲ ಗಂಡ್ಮಕ್ಳಿಂದ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಅಂತ ಕಾದ್ ನೋಡಬೇಕಿದೆ.